Hello guys, hello, namaste, welcome back to Nikhil Talks YouTube channel. ಗುರು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಡೇ 1 ಅನಾಲಿಸಿಸ್ಗೆ ಸ್ವಾಗತ. ಯಾರೇ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಗುರು ಇವತ್ತು ಏನಿತ್ತು ಗುರು ಟೆಸ್ಟ್ 1 ಡೇ 1 ಯಪ್ಪ 3 ಸೆಷನ್ ಅಲ್ಲಿ 17 ವಿಕೆಟ್ ಬಿದ್ದಿದೆ ಗುರು ಟೋಟಲಿ ಡೇ 1 ಅಲ್ಲಿ. ಇಂಡಿಯಾ ಫಸ್ಟ್ ಟಾಸ್ ಗೆಲ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗ್ ಶುರು ಮಾಡಿದ್ದು ಇಂಡಿಯಾ ಫಸ್ಟ್ ಸೆಷನ್ ಅಲ್ಲಿ 4 ವಿಕೆಟ್ ಕಳ್ಕೊಂಡ್ಬಿಡ್ತಾರೆ. ಇದೇನಿದೆ ಇವರು ಇಷ್ಟು ಸ್ಲೋ ಆಡ್ತಿದ್ದಾರೆ ಅಂದ್ರೆ ರನ್ ರೇಟ್ ತುಂಬಾ ಕಡಿಮೆ ಇದೆ, ಲೆಸ್ ದನ್ 3 ಇದೆ. ವಿಕೆಟ್ಸ್ 4 ಕಳ್ಕೊಂಡ್ಬಿಟ್ಟವ್ರೆ. ಹಿಂಗ್ ಕಳ್ಕೊಂಡ್ರೆ ಆಗಲ್ಲ ಗುರು, ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಕೊಂತಿದ್ವಿ. ಮತ್ತೆ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಆ ಪಿಚ್ ಅಲ್ಲಿ ಇರೋದು 450 ಪ್ಲಸ್. ಇವ್ರು 150ಕ್ಕೆ ಆಲ್ ಔಟ್ ಆಗ್ಬಿಡ್ತಾರೆ. ಸೆಕೆಂಡ್ ಸೆಷನ್ ಅಲ್ಲಿ ಆಲ್ ಔಟ್ ಆಗ್ತಾರೆ. ಅದ್ರಲ್ಲಿ ಹೈಯೆಸ್ಟ್ ಹೊಡೆದಿದ್ದೆ ನಿತೀಶ್ ಕುಮಾರ್ ರೆಡ್ಡಿ ಗುರು, ಡೆಬ್ಯೂಟೆಂಟ್. 59 ಬಾಲ್ಸ್ ಅಲ್ಲಿ 41 ಹೊಡಿತಾರೆ. ತುಂಬಾ ಫಾಸ್ಟ್ ಆಗಿ ಆಡಿದ್ದೆ ಅವ್ರು ಬಿಟ್ರೆ ರಿಷಬ್ ಪಂತ್ ಸ್ಲೋಗೆ ಆಡಿದ್ರು, ಬಟ್ ರನ್ಸ್ ಹೈಯೆಸ್ಟ್ ಅವರೇ ಹೊಡೆದಿದ್ದು. ಜಾಸ್ತಿ ಹೊಡೆದಿದ್ದು ನಿತೀಶ್ ಕುಮಾರ್ ರೆಡ್ಡಿ 41. ಅದಾದ್ಮೇಲೆ ರಿಷಬ್ ಪಂತ್ 37 ಏನೋ ಹೊಡಿತಾರೆ. ಇವರಿಬ್ರು ಬಿಟ್ರೆ ಇನ್ಯಾರು ಆಡ್ಲಿಲ್ಲ. KL ರಾಹುಲ್ ಒಂದಿಷ್ಟು ಆಡಿದ್ರು ಅಷ್ಟೇ. 150 ರನ್ನಿಗೆ ಆಲ್ ಔಟ್. ಆಮೇಲೆ ಎಲ್ಲ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ರು, ತುಂಬಾ ಲೋ ಆಯ್ತು ಸ್ಕೋರ್, ಇದು 300 ಇರ್ಬೇಕಿತ್ತು, ಪಕ್ಕ ಆಸ್ಟ್ರೇಲಿಯಾ ಲೀಡ್ ತಗೊಳ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ ಹೇಳ್ತಿದ್ದು. ಅಲ್ಲಿ ನೋಡಿದ್ರೆ ಏನಾಗಿದ್ದು, ಬುಮ್ರಾ ಏನ್ ಬೌಲಿಂಗ್ ಮಾಡಿದ್ರು ಗುರು. ಫಸ್ಟ್ 3 ವಿಕೆಟ್ ತೆಗ್ದಿದ್ದೆ ಬುಮ್ರಾ. ಆ ಡೆಬ್ಯೂಟೆಂಟ್ ಪ್ಲೇಯರ್ ಮೆಕ್ಸ್ವಿನ್ ತೆಗ್ದಿದ್ದು ಬುಮ್ರಾ. ಆಮೇಲೆ ಉಸ್ಮಾನ್ ಖವಾಜಾ ಮತ್ತೆ ಸ್ಟೀವ್ ಸ್ಮಿತ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಆನ್ ದಿ ಹ್ಯಾಟ್ರಿಕ್ ಇದ್ದು ಬುಮ್ರಾ. ಏನ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು. ಅದಾದ್ಮೇಲೆ ಸಿರಾಜ್ ಬರ್ತಾರೆ, ಅವ್ರು ವಿಕೆಟ್ ತೆಗಿತಾರೆ, ಮಿಚೆಲ್ ಮಾರ್ಷ್ದು, ಅದೂ ಎಕ್ಸಲೆಂಟ್. ಸಖತ್ತಾಗಿ ಕ್ಯಾಚ್ ಹಿಡಿತಾರೆ KL ರಾಹುಲ್. ಏನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಅದಾದ್ಮೇಲೆ ಹರ್ಷಿತ್ ರಾಣಾ ಬರ್ತಾರೆ, ಅವರು ಡೆಬ್ಯೂಟೆಂಟ್. ಅವರು ಟ್ರಾವಿಸ್ ಹೆಡ್ ನ ಬೋಲ್ಡ್ ಮಾಡ್ತಾರೆ. ಎಂತ ಮೇಡ್ ಇನ್ ವಿಕೆಟ್ ಆಗಿರ್ಬೇಕು ಗುರು ಹರ್ಷಿತ್ ರಾಣಾಗೆ. ಅದು ಟ್ರಾವಿಸ್ ಹೆಡ್ ನ ಬೋಲ್ಡ್ ಮಾಡ್ತಾರೆ ಟೆಸ್ಟ್ ಮ್ಯಾಚ್ ಅಲ್ಲಿ, ಅದು ಆಸ್ಟ್ರೇಲಿಯಾದಲ್ಲಿ. ಸಖತ್ತಾಗಿತ್ತು. ಡೆಬ್ಯೂಟೆಂಟ್ಸ್ ಎಲ್ಲ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಗುರು ಇಂಡಿಯಾ ಕಡೆ. ನಿತೀಶ್ ಕುಮಾರ್ ರೆಡ್ಡಿ ಸಖತ್ತಾಗಿ ಮಾಡಿದ್ರು, ಈ ಕಡೆ ಹರ್ಷಿತ್ ರಾಣಾನು ಸಖತ್ತಾಗಿ ಮಾಡಿದ್ರು. ಆಮೇಲೆ ಸಿರಾಜ್ ಲಬುಶೇನ್ ವಿಕೆಟ್ ನ ಕ್ರೂಷಿಯಲ್ ವಿಕೆಟ್. ಆಕ್ಚುಲಿ ಅದು ಸೆಕೆಂಡ್ ಬಾಲ್ ವಿರಾಟ್ ಕೊಹ್ಲಿ ಅವರು ಮಿಸ್ ಮಾಡಿರ್ತಾರೆ. ಅದಾದ್ಮೇಲೆ 42 ಬಾಲ್ ಅಲ್ಲಿ ಬರೀ 2 ರನ್ ಇರ್ತಾರೆ. ಲಬುಶೇನ್ 40 ಬಾಲ್ ವೇಸ್ಟ್ ಮಾಡಿರ್ತಾರೆ. ಆ 40 ಬಾಲ್ ಕ್ರೂಷಿಯಲ್ ಗುರು. ಯಾಕಂದ್ರೆ ಆ 40 ಬಾಲ್ ಅವ್ರಲ್ಲಿ ನಿಂತಿರ್ಲಿಲ್ಲ ಅಂದಿದ್ರೆ ಹೊಸ ಬ್ಯಾಟ್ಸ್ಮನ್ ಬರೋರಿಗೆ ಕಷ್ಟ ಆಗಿರೋದು, ಬೇಗ ಔಟ್ ಆಗಿರೋರು. ಇವ್ರು 40 ಬಾಲ್ ಬೌಲರ್ಸ್ ನ ಸುಸ್ತು ಮಾಡೋದು, ಇದು ಇಂಪಾರ್ಟೆಂಟ್ ಟೆಸ್ಟ್ ಮ್ಯಾಚ್ ಅಲ್ಲಿ. ಇದು ಒಂಥರ ಟ್ಯಾಕ್ಟಿಕ್ಸೇ. ಏನು ರನ್ಸ್ ಹೊಡಿಲೇಬೇಕಂತ ಏನಿಲ್ಲ. ಓವರ್ ಡಿಫೆನ್ಸ್ ಅಂದ್ರೆ ಜಾಸ್ತಿ ಬಾಲ್ಸ್ ಆಡೋದು, ಅದು ಆಪೋಸಿಟ್ ಬೌಲರ್ಸಿಗೆ ಸುಸ್ತು ಮಾಡಿಸ್ತಾರೆ. ಬಾಲ್ ಹಳೇದಾಗುತ್ತೆ, ಬ್ಯಾಟ್ಸ್ಮನ್ಸಿಗೆ ಹೆಲ್ಪ್ ಆಗುತ್ತೆ ಗುರು ಹಿಂಗ್ ಮಾಡೋದ್ರಿಂದ. ಸಖತ್ತಾಗಿ ಆಡ್ತಿದ್ದು ಲಬುಶೇನ್. ಆ ವಿಕೆಟ್ ಬಂತು ನೋಡಿ, ಸಿರಾಜ್ ತೆಗ್ದಿದ್ದು ಸಖತ್ತಾಗಿತ್ತು. ಅದು LBW. ಆಮೇಲೆ ಅವ್ರು ರಿವ್ಯೂ ಕೇಳ್ತಾರೆ, ಅದು ಔಟು. ಸಖತ್ ಪರ್ಫಾರ್ಮೆನ್ಸ್ ಗುರು. ಆಮೇಲೆ ಬುಮ್ರಾ 7th ವಿಕೆಟ್ ತೆಗಿತಾರೆ ಪ್ಯಾಟ್ ಕಮಿನ್ಸ್ದು. ಅಟ್ ದ ಎಂಡ್ ಆಫ್ ದಿ ಡೇ 67 for 7 ಇದ್ದಾರೆ ಅವರು. ಆಸ್ಟ್ರೇಲಿಯಾ 83 ರನ್ಸ್ ಬಿಹೈಂಡ್ ಇದ್ದಾರೆ. ಅವ್ರನ್ನ ಆದಷ್ಟು ಬೇಗ ನಾಳೆ ಫಸ್ಟ್ ಸೆಷನ್ ಅಲ್ಲೇ ಸ್ಟಾರ್ಟಿಂಗ್ ಹಾಫ್ ಅನ್ ಅವರ್ ಅಲ್ಲೇ ಕಿತ್ತಾಕ್ಬಿಟ್ರೆ ಮ್ಯಾಕ್ಸಿಮಮ್ 70+ ಲೀಡ್ ಇಟ್ಕೊಂಡು, ಅಟ್ಲೀಸ್ಟ್ 60 ಲೀಡ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಗುರು. ಆದಷ್ಟು ಬೇಗ. ಇನ್ನು 3 ವಿಕೆಟ್ ಅಷ್ಟೇ, ಎಲ್ಲ ಟೇಲ್ ಎಂಡರ್ಸ್ ಉಳಿದಿರೋದು. ಬೇಗ ತೆಗೆದ್ಬಿಟ್ರೆ ಟೀಮ್ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟು ಟೆಸ್ಟ್ 1 ಗೆದ್ದು ಬಿಡ್ಬೋದು ಗುರು. ಏನ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು. ಹ್ಯಾಟ್ಸ್ ಆಫ್ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಫಸ್ಟ್ ಟೆಸ್ಟ್ ಡೇ 1. ಡೇ 2 ಏನ್ ಮಾಡ್ತಾರೆ ನೋಡೋಣ. ಚೂರು ಎಡವಂಗಿಲ್ಲ ಈ ಟೆಸ್ಟ್ ಮ್ಯಾಚ್ ಅಲ್ಲಿ. ಬೇಗ ಅವ್ರನ್ನ ಕಿತ್ತಾಕಿ ಸೆಕೆಂಡ್ ಇನ್ನಿಂಗ್ಸ್ ಚೆನ್ನಾಗಿ ಆಡಿ, ಆಮೇಲೆ ಅವ್ರಿಗೆ ಟಾರ್ಗೆಟ್ ಸೆಟ್ ಮಾಡಿ ಅವನ್ನ ಬೇಗ ಕಿತ್ತಾಕ್ಬಿಟ್ರೆ ಚೆನ್ನಾಗಿರುತ್ತೆ ಗುರು ಟೆಸ್ಟ್ ಮ್ಯಾಚ್. ನೋಡೋಣ ಏನ್ ಮಾಡ್ತಾರೆ ಅಂತ. ಇದು ಟೆಸ್ಟ್ 1 ಡೇ 1 ನ ಅನಾಲಿಸಿಸ್ ಆಗಿತ್ತು. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗುರು ಚಾನಲ್ನ. ದಯವಿಟ್ಟು ಬೇಗ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್.